ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಮಾಡದಿರಲು ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಭಾಷಣಕ್ಕೆ ಅಡ್ಡಿಪಡಿಸದೆ ಅಂಶಗಳನ್ನು ಎತ್ತಿ ಹಿಡಿಯುವ ಸಾಧ್ಯತೆ ಇದೆ. ಭಾಷಣದಲ್ಲಿರುವ ಋಣಾತ್ಮಕ ಅಂಶಗಳನ್ನು ಮಾತ್ರ ಎತ್ತಿ ಹಿಡಿಯೋಕೆ ಬಿಜೆಪಿ ಈಗ ಮುಂದಾಗ್ತಾ ಇದೆ. ಬಜೆಟ್ನಲ್ಲಿರುವ ಋಣಾತ್ಮಕ ಅಂಶಗಳ ಬಗ್ಗೆ ಧ್ವನಿ ಎತ್ತೋಣ, ಆದರೆ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ್ರೆ ಸರಿಯಾಗಲ್ಲ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ. ಹೇಳಿ ಕೇಳಿ ರಾಜ್ಯಪಾಲರು ಕೂಡ ಈ ಹಿಂದೆ ಇವರವರೇ ಅವರು ಬಿಜೆಪಿಯವರೇ ಈ ಹಿಂದೆ ಈಗ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆ. ಆದರೆ ಅವರ ಪೂರ್ವಾಶ್ರಮ ಗುಜರಾತ್ ಬಿಜೆಪಿ ಸರ್ಕಾರದಲ್ಲಿ, ನರೇಂದ್ರ ಮೋದಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂಥವರು, ಒಬ್ಬ ಬಿಜೆಪಿ ಹಿರಿಯ ನಾಯಕ ಅವರು ಹಿಂದೆ ಈಗ ರಾಜ್ಯಪಾಲರಾಗಿದ್ದಾರೆ. ಅವರ ಭಾಷಣಕ್ಕೆ ಅಡ್ಡಿಪಡಿಸೋದು ಯಾವ ರೀತಿಯಲ್ಲೂ ಕೂಡ ಶೋಭೆ ತರಲ್ಲ ಅನ್ನೋಂಥದ್ದು ಬಿಜೆಪಿ ನಾಯಕರಿಗೂ ಕೂಡ ಅರ್ಥ ಆದಂತಿದೆ. ಹೀಗಾಗಿ ಅಲ್ಲಿ ಅವರ ಭಾಷಣದಲ್ಲಿ ಸರ್ಕಾರ ಏನೇನು ಹೇಳಿಸುತ್ತೆ, ಅದರಲ್ಲಿ ಸುಳ್ಳೇನಿದೆ, ಸತ್ಯ ಏನಿದೆ, ಅದನ್ನು ಬೇರೆ ಬೇರೆ ಮಾಡಿ ಜನರ ಮುಂದೆ ಇಡುವಂಥದ್ದು, ಬಜೆಟ್ನಲ್ಲಿ ಏನಾದರೂ ಇರುವಂತಹ ನೆಗೆಟಿವ್ ಅಂಶಗಳು, ಇದನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮುಂದುವರಿಸೋಕೆ ಬಿಜೆಪಿ ನಾಯಕರು ಈಗ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಜೆಟ್ನಲ್ಲಿರುವಂತಹ ಋಣಾತ್ಮಕ ಅಂಶಗಳ ಬಗ್ಗೆ ಧ್ವನಿ ಎತ್ತೋದು, ಬಜೆಟ್ ಭಾಷಣಕ್ಕೆ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸದೇ ಇರೋದು ಬಿಜೆಪಿ ನಾಯಕರ ಒಂದು ರಣತಂತ್ರ. ಈಗ ಆರಂಭದಲ್ಲಿ ಮಾಹಿತಿ ಬರ್ತಾ ಇತ್ತು, ಒಂದು ವೇಳೆ ಅತೃಪ್ತ ಶಾಸಕರೇನಾದರೂ ಗೈರು ಹಾಜರಾದರೆ ಆಗ ಭಾಷಣಕ್ಕೂ ಅಡ್ಡಿಪಡಿಸೋಕೆ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು, ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ರಾಜ್ಯಪಾಲರ ಭಾಷಣಕ್ಕೆ ಯಾವುದೇ ರೀತಿ ಅಡ್ಡಿಪಡಿಸದಿರಲು ಬಿಜೆಪಿ ನಾಯಕರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆದರೆ ರಾಜ್ಯಪಾಲರ ಮೂಲಕ ಸರ್ಕಾರ ಏನೆಲ್ಲ ಸುಳ್ಳು ಹೇಳಿಸುತ್ತೆ ಅದನ್ನು ಜನರ ಮುಂದಿಡುವಂತಹ ಒಂದು ಪ್ಲಾನನ್ನು ಕೂಡ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಬಜೆಟ್ ಏನಾದರೂ ಮಂಡನೆ ಮಾಡಿದ್ರೆ ಆ ಬಜೆಟ್ನಲ್ಲಿರುವಂತಹ ನೆಗೆಟಿವ್ ಅಂಶಗಳೇನು, ಅದರಲ್ಲಿ ವೈಫಲ್ಯಗಳೇನಿದೆ, ಅದನ್ನು ಜನರ ಮುಂದಿಟ್ಟುಕೊಂಡು ಹೋರಾಟ ಮಾಡೋಕ್ಕೆ ಬಿಜೆಪಿ ನಾಯಕರು ಯೋಚನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಹಳ ಕುತೂಹಲ ಕೆರಳಿಸಿದ ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ ಬಿಜೆಪಿಯ ನಡೆ, ಸರ್ಕಾರದ ನಡೆ, ರಾಜ್ಯಪಾಲರ ಭಾಷಣ, ಅತೃಪ್ತರ ನಡೆ ಎಲ್ಲವೂ ಕೂಡ ಬಹಳ ಕ್ಯೂರಿಯಾಸಿಟಿಗೆ ಕಾರಣ ಆಗಿದೆ. ಅದರಲ್ಲೂ ಕೂಡ ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅತೃಪ್ತ ಶಾಸಕರ ನಡೆ. ಅತೃಪ್ತ ಶಾಸಕರು ಏನು ಮಾಡ್ತಾರೆ, ಅತೃಪ್ತ ಶಾಸಕರು ಇವತ್ತು ಹಾಜರಾಗ್ತಾರಾ ಅಥವಾ ಕೈ ಕೊಡ್ತಾರಾ, ಕೈ ಕೊಟ್ಟರೆ ಎಷ್ಟು ಜನ ಇದ್ದಾರೆ ಅವರ ಗುಂಪಿನಲ್ಲಿ, ಎಷ್ಟು ಜನ ಕೈ ಕೊಡ್ತಾರೆ, ಎಲ್ಲವೂ ಕೂಡ ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಲೈವ್ ಇದ್ದಾರೆ. ಕಿರಣ್, ಇವತ್ತಿನ ದಿನ ಬಹಳ ಮುಖ್ಯ ರಾಜ್ಯ ರಾಜಕಾರಣದಲ್ಲಿ. ರಾಜ್ಯಪಾಲರ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ, ಬಜೆಟ್ ಅಧಿವೇಶನದ ಮೊದಲ ದಿನ, ಸರ್ಕಾರ ಏನು ಮಾಡುತ್ತೆ, ಬಿಜೆಪಿ ಏನು ಮಾಡುತ್ತೆ, ಎಲ್ಲ ಈಗ ಕುತೂಹಲ ಇದೆ. ಸರ್ಕಾರದ ಉರುಳಿಸುವಿಕೆಯ ಏನು ಸ್ಟೋರಿ ಮೆಗಾ ಸೀರಿಯಲ್ ಥರ ಬರ್ತಾ ಇದೆ, ಅದು ಕ್ಲೈಮ್ಯಾಕ್ಸ್ ಇವತ್ತಾಗುತ್ತೆ ಅನ್ನೋಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಎಲ್ಲಕ್ಕಿಂತ ಮುಖ್ಯವಾಗಿ ಅತೃಪ್ತ ಶಾಸಕರು ಏನು ಮಾಡ್ತಾರೆ ಅನ್ನೋದರ ಮೇಲೆ ಎಲ್ಲವೂ ಕೂಡ ನಿರ್ಧರಿತವಾಗೋ ರೀತಿ ಕಾಣಿಸ್ತಾ ಇದೆ. ಕಿರಣ್, ಖಂಡಿತವಾಗಿ ಕೂಡ ಅಮರ್ ಪ್ರಸಾದ್, ಇವತ್ತು ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಎರಡು ವಿಚಾರಗಳು ಅತ್ಯಂತ ಗಮನ ಸೆಳೀತಾ ಇರುವಂತದ್ದು. ಒಂದು, ಕಾಂಗ್ರೆಸ್ನ ಅತೃಪ್ತ ಶಾಸಕರು ಎಷ್ಟು ಪ್ರಮಾಣದಲ್ಲಿ ಸದನಕ್ಕೆ ಹಾಜರಾಗ್ತಾರೆ, ಎಷ್ಟು ಪ್ರಮಾಣದಲ್ಲಿ ಗೈರಾಗ್ತಾರೆ ಅನ್ನುವಂತಹ ವಿಚಾರ, ಮತ್ತು ಈ ಸಂದರ್ಭದಲ್ಲಿ ಬಿಜೆಪಿ ಯಾವ ನಡೆಯನ್ನ ಇಡುತ್ತೆ ಅನ್ನುವಂಥದ್ದು ಮತ್ತೊಂದು ವಿಚಾರ. ಇರುವಂತಹ ಮಾಹಿತಿಗಳ ಪ್ರಕಾರ 4 ಜನ ಅತೃಪ್ತ ಶಾಸಕರೇನಿದ್ದಾರೆ ಅವರು ಇವತ್ತು ಸದನಕ್ಕೆ ಹಾಜರಾಗುವ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಅವರಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ, ಅವರನ್ನ ಗೈರು ಮಾಡಿಸುವಂತಹ ವಿಚಾರದಲ್ಲಿ ಬಿಜೆಪಿ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳನ್ನು ಎಲ್ಲವನ್ನೂ ಕೂಡ ತೆಗೆದುಕೊಂಡಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಹಾಗಾಗಿ ಆ 4 ಜನ ಅತೃಪ್ತ ಶಾಸಕರು ಸದನಕ್ಕೆ ಗೈರಾಗುವಂಥದ್ದು ಬಹುತೇಕ ನಿಶ್ಚಿತ ಆಗಿದೆ. ಈ 4 ಜನಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಶಾಸಕರು ಗೈರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳು ಲಭ್ಯವಾಗ್ತಿಲ್ಲ. ಯಾಕಂದ್ರೆ ಹಲವು ಸಂಖ್ಯೆಗಳು ಕೇಳಿ ಬರ್ತಾ ಇದೆ. 4ಗಿಂತಲೂ ಹೆಚ್ಚು ಜನ ಶಾಸಕರು ಇವತ್ತು ಗೈರಾಗ್ತಾರೆ, ಅತೃಪ್ತ ಶಾಸಕರು, ಈ ಶಾಸಕರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಗಳಿದೆ. ಆದ್ರೆ ಖಚಿತವಾದಂತಹ ಸಂಖ್ಯೆ ಇನ್ನೂ ಕೂಡ ತಿಳಿದು ಬರ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಕೂಡ ಇಲ್ಲಿ ಅತೃಪ್ತ ಶಾಸಕರ ಗೈರಿನ ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಜ್ಯಪಾಲರ ಭಾಷಣ ಸಂದರ್ಭದಲ್ಲಿ ಯಾವ ನಡೆಯನ್ನ ಇಡುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಇತ್ತು. ನಿನ್ನೆ ಇದ್ದಂತಹ ಮಾಹಿತಿಗಳ ಪ್ರಕಾರ ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಅಡ್ಡಿಪಡಿಸುತ್ತೆ ಅನ್ನುವಂತಹ ಒಂದು ಮಾಹಿತಿಗಳು ನಿನ್ನೆ ಇತ್ತು. ಆದ್ರೆ ಇವತ್ತಿನ ಮಾಹಿತಿಗಳ ಪ್ರಕಾರ ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿಪಡಿಸೋದಿಲ್ಲ. ಆ ಒಂದು ಚಿಂತನೆಯನ್ನು ಮಾಡಿತ್ತು. ಆ ಚಿಂತನೆಯಿಂದ ಈಗ ಬಿಜೆಪಿ ಹಿಂದೆ ಸರಿದಿದೆ. ಈಗಾಗಲೇ ಸ್ಪಷ್ಟವಾಗಿ ಬಿಜೆಪಿ ನಾಯಕರು ಕೂಡ ಆ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಅಧಿಕೃತವಾಗಿ ಆ ಒಂದು ವಿಚಾರವನ್ನು ಸ್ಪಷ್ಟ ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಮಾಡೋದಿಲ್ಲ ಅನ್ನುವಂಥದ್ದನ್ನ. ಹೀಗಾಗಿ ಅಡ್ಡಿಪಡಿಸುವಂತಹ ಒಂದು ಚಿಂತನೆಯಿಂದ ಬಿಜೆಪಿ ಹಿಂದೆ ಸರಿದಿದೆ. ರಾಜ್ಯಪಾಲರ ಭಾಷಣ ಮುಕ್ತಾಯವಾದ ಬಳಿಕ
ಮತ್ತೊಮ್ಮೆ ಬಿಜೆಪಿ ಶಾಸನ ಪಕ್ಷದ ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲೇ ನಡೆಯುವಂತಹ ಈ ಸಭೆಯಲ್ಲಿ ಬಿಜೆಪಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಈಗ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಬಿಜೆಪಿ ಇಲ್ಲಿ ರಾಜ್ಯಪಾಲರ ಭಾಷಣದಲ್ಲಿರುವಂತಹ ಕೆಲವೊಂದಷ್ಟು ನೆಗೆಟಿವ್ ಅಂಶಗಳಿಂದ ಅದನ್ನ ಜನರ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಚಿಂತನೆಯನ್ನ ಮಾಡಿದೆ ಅನ್ನುವಂಥದ್ದು. ಯಾಕೆಂದ್ರೆ ಅಲ್ಲಿ ಹಲವು ವಿಚಾರಗಳು ಬಿಜೆಪಿಗೆ ಸಿಗುವಂತಹ ಸಾಧ್ಯತೆಗಳನ್ನ ಆ ಒಂದು ನಿರೀಕ್ಷೆಗಳನ್ನ ಬಿಜೆಪಿ ಇಟ್ಟುಕೊಂಡಿದೆ. ಯಾಕೆಂದ್ರೆ ಕಳೆದ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಮಂಡಿಸಿದಂತಹ ಬಜೆಟ್ ನಲ್ಲಿ ಘೋಷಣೆ ಆದಂತಹ ಅಂಶಗಳು ಮತ್ತು ಅವುಗಳಲ್ಲಿ ಜಾರಿಗೆ ತಂದಿರುವಂತಹ ಅಂಶಗಳು ಮತ್ತು ಸಾಲ ಮನ್ನಾದ